ಮದ್ಯದಂಗಡಿಗಳಲ್ಲಿ ಪ್ಲಾಸ್ಟಿಕ್ ಲೋಟಗಳ ಬಳಕೆ ಹಾಗೂ ಸ್ವಚ್ಛತೆ ಇಲ್ಲದಿದ್ದರೆ ಅಂತಹ ಅಂಗಡಿಗಳ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುವುದಲ್ಲದೆ ಅಂತಹ ಅಂಗಡಿಗಳ ಪರವಾನಗಿ ರದ್ದುಪಡಿಸಲಾಗುವುದು ಎಂದು ಪುರಸಭೆ ಅಧ್ಯಕ್ಷೆ ಎಚ್ಚರಿಕೆ ನೀಡಿದರು. ಮಾಜಿ ಪ್ರಿಯ ಸಂಘದ ವತಿಯಿಂದ ಹಾಗೂ ಸಾರ್ವಜನಿಕರ ದೂರಿನ ಹಿನ್ನೆಲೆಯಲ್ಲಿ ದಿಢೀರನೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳೊಂದಿಗೆ ಪಟ್ಟಣ ವ್ಯಾಪ್ತಿಯ ಬಾರ್ಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಕೆಲವು ಅಂಗಡಿಗಳಲ್ಲಿ ಅಸ್ವಚ್ಛತೆ ಇದ್ದುದನ್ನು ಕಂಡು ಅಂಗಡಿಗಳ ಬಾಗಿಲು ಮುಚ್ಚಿಸಲು ಅಧ್ಯಕ್ಷರು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಇದೇ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈಗಾಗಲೇ ಪುರಸಭೆಯಿಂದ ಪ್ಲಾಸ್ಟಿಕ್ ಸಂಪೂರ್ಣ ನಿಷೇಧ ಮಾಡಿದ್ರು. ಕೆಲವು ಮದ್ಯದಂಗಡಿಗಳಲ್ಲಿ ಪ್ಲಾಸ್ಟಿಕ್ ಲೋಟವನ್ನು ಹೆಚ್ಚಾಗಿ ಬಳಸುತ್ತಿರುವುದಲ್ಲದೆ ಎಲ್ಲಿ ನೋಡಿದ್ರು ಸಹ ಸ್ವಚ್ಛತೆ ಇಲ್ಲದೆ ಗಬ್ಬು ನಾರುತ್ತಿದೆ. ಈಗಾಗಲೇ ಪುರಸಭೆ ವ್ಯಾಪ್ತಿಯಿಂದ ಪರವಾನಗಿ ಪಡೆದಿಲ್ಲದೆ ಹಳೆಯ ಪರವಾನಗಿಯನ್ನ ಮುಂದುವರಿಸಿಕೊಂಡು ಹೋಗುತ್ತಿದ್ದಾರೆ. ಕಡ್ಡಾಯವಾಗಿ ಎಲ್ಲ ವ್ಯಾಪಾರಸ್ಥರು ಪುರಸಭೆಯಿಂದ ಪಡೆದಿರುವ ಪರವಾನಗಿಯನ್ನ ಕಾಣುವ ರೀತಿಯಲ್ಲಿ ಹಾಕಬೇಕು. ಅಲ್ಲದೆ ಕುಡಿಯುವ ನೀರು ಸ್ವಚ್ಛತೆಗೆ ಆದ್ಯತೆ ಕೊಡಬೇಕು. ಕೆಲವು ಅಂಗಡಿಗಳಿಗೆ ಮೊದಲು ದಂಡದ ರೂಪದಲ್ಲಿ 2,000ದಿಂದ 5,000ದವರೆಗೆ ದಂಡ ಹಾಕುತ್ತಿದ್ದು, ಇದೇ ರೀತಿ ಮುಂದುವರೆದರೆ ಅಬಕಾರಿ ಇಲಾಖೆ ಹಾಗೂ ಸಂಬಂಧಪಟ್ಟ ಇಲಾಖೆಗೆ ಮಾಹಿತಿ ನೀಡಿ ಅಂಗಡಿಗಳನ್ನ ಮುಚ್ಚಿಸಲಾಗುವುದು ಎಂದರು. ನಂತರ ಮಾತನಾಡಿದ ಪುರಸಭೆ ಮುಖ್ಯಾಧಿಕಾರಿ ಸುಜಯ್, ಯಾವುದೇ ವ್ಯಾಪಾರ ವಹಿವಾಟು ನಡೆಯುವ ಸ್ಥಳಗಳಲ್ಲಿ ಸ್ವಚ್ಛತೆಗೆ ಆದ್ಯತೆ ನೀಡಬೇಕು. ಪ್ಲಾಸ್ಟಿಕ್ ಕಡ್ಡಾಯವಾಗಿ ನಿಷೇಧ ಮಾಡಿರುವ ಬಗ್ಗೆ ಪ್ರತಿನಿತ್ಯ ಪ್ರಚಾರ ಮಾಡುತ್ತಿದ್ದೇವೆ. ಎಲ್ಲೆಂದರಲ್ಲಿ ಕಸ ಹಾಕಬಾರದೆಂದರೂ ಸಹ ಸಂಪೂರ್ಣ ಕಸವನ್ನ ಅವರ ವೈನ್ ಸ್ಟೋರ್ ಪಕ್ಕದಲ್ಲೇ ರಾಶಿ ಹಾಕುವ ಮೂಲಕ ಕಾಯಿಲೆಗಳಿಗೆ ದಾರಿ ಮಾಡಿಕೊಟ್ಟಿದ್ದಾರೆ. ಈಗಾಗಲೇ ಅವರಿಗೆ 2 ಬಾರಿ ಸೂಚನೆ ನೀಡಿದರೂ ಅದನ್ನೇ ಮುಂದುವರಿಸಿಕೊಂಡು ಹೋಗುತ್ತಿದ್ದಾರೆ. ಅದಕ್ಕಾಗಿ ಕೂಡಲೇ ಅಲ್ಲಿರುವ ಅವರೇ ಕಸವನ್ನ ವಿಲೇವಾರಿ ಮಾಡಿಸುವವರೆಗೂ ಅಂಗಡಿಯ ಬಾಗಿಲನ್ನ ಹಾಕಿಸುತ್ತಿರುವೆವು ಎಂದು ಹೇಳಿದರು. ನಂತರ ಮದ್ಯಪ್ರಿಯ ಸಂಘದ ತಾಲೂಕು ಅಧ್ಯಕ್ಷ ತೋಟೇಶ್ ಮಾತನಾಡಿ, ಈಗಾಗಲೇ ಮದ್ಯದಂಗಡಿಗಳಲ್ಲಿ ಸ್ವಚ್ಛತೆ, ಕುಡಿಯುವ ನೀರು ಸೇರಿದಂತೆ ಅವರಿಗೆ ಶೌಚಾಲಯದ ವ್ಯವಸ್ಥೆ ಸರಿಪಡಿಸುವಂತೆ ಅಧಿಕಾರಿಗಳಿಗೆ ನಾವು 10 ಬಾರಿ ಮದ್ಯದಂಗಡಿಯಲ್ಲಿ ಸ್ವಚ್ಛತೆ ಇಲ್ಲ ಎಂದು ಅಬಕಾರಿ ಇಲಾಖೆಗೆ ಮನವಿ ಮಾಡಿದ್ರು. ಅವರು ಕಣ್ಣು ಮುಚ್ಚಿ ಕುಳಿತಿದ್ರು. ಆದರೆ ನಮ್ಮ ಪುರಸಭೆ ಅಧ್ಯಕ್ಷರ ಕಾರ್ಯವೈಖರಿಗೆ ನಾವು ಕೃತಜ್ಞತೆ ಸಲ್ಲಿಸುತ್ತೇವೆ. ನಾವು ಮನವಿ ಮಾಡಿದ 1 ದಿನದಲ್ಲಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸುವುದರ ಜೊತೆಗೆ ದಂಡ ಹಾಕುತ್ತಿದ್ದಾರೆ. ಎಲ್ಲಿ ಸ್ವಚ್ಛತೆ ಇಲ್ಲದ ಬಾರ್ಗಳಲ್ಲಿ ಹೆಚ್ಚಿನ ದಂಡ ವಿಧಿಸುವಂತೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಆರೋಗ್ಯಾಧಿಕಾರಿ ಲೋಹಿತ್, ಮದ್ಯಪ್ರಿಯರ ಸಂಘದ ಉಪಾಧ್ಯಕ್ಷ ಧರ್ಮೇಗೌಡ, ಸದಸ್ಯರಾದ ವೆಂಕಟೇಶ್, ಪುರಸಭೆ ಸಿಬ್ಬಂದಿಗಳು ಹಾಜರಿದ್ದರು. ನಾವು ಪುರಸಭೆ ವ್ಯಾಪ್ತಿಯಲ್ಲಿರುವಂತಹ ಎಲ್ಲ ಏನು ಲೈಸೆನ್ಸ್ ಹೋಲ್ಡರ್ಸ್ಗಳು ಇರ್ತಾರೆ, ಲೈಸೆನ್ಸ್ ತಗೊಂಡು ವ್ಯಾಪಾರ ಮಾಡ್ತಾ ಇರ್ತಾರೆ, ಅಂತಹ ವ್ಯಾಪಾರದಾರರ ಒಂದು ಇದು ನಮ್ಮ ವ್ಯಾಪ್ತಿಗೆ ಬರೋದ್ರಿಂದ ಇವತ್ತು ಏನು ನಮಗೆ ನೋಟೇಶನ್ ಅವರು ಮದ್ಯಪಾನ ಪ್ರಿಯ ಸಂಘದಿಂದ ಒಂದು ಮನವಿನ ಕೊಟ್ಟಿದ್ರು, ಜೊತೆಗೆ ಒಂದು ದೂರು ಸಹ ಕೊಟ್ಟಿದ್ರು. ಅಲ್ಲಿ ಶುದ್ಧವಾದ ಕುಡಿಯೋ ನೀರಿಂದ, ಶೌಚಾಲಯದಿಂದ ಮತ್ತು ಶುದ್ಧವಾದಂತಹ ವಾತಾವರಣದಲ್ಲಿ ಇವರು ಮದ್ಯವನ್ನು ವ್ಯಾಪಾರ ಮಾಡ್ತಾ ಇದ್ದಾರೆ ಅಂತೇಳಿ ಆ ಒಂದು ದೂರಿನ ಪಂಚಾಧಿಕಾರಿಗಳು, ನಮ್ಮ ಸಿಬ್ಬಂದಿಗಳು ಹಾಗೂ ಸಾರ್ವಜನಿಕ ಆಸ್ಪತ್ರೆಯಿಂದ ಬಂದಿದ್ದಾರೆ. ನೋಡ್ತಾ ಇದ್ವಿ, ಖಂಡಿತ ಇದು ಇವರ ದೂರು ಸರಿಯಾಗಿದೆ. ನಾವು ಏನು ಪರಿಶೀಲನೆ ಮಾಡ್ತಾ ಇದ್ವಿ, ಒಂದು ಕಡೆ ದಂಡ ಹಾಕಿ ಬಂದಿದ್ದೀವಿ, ಇನ್ನೊಂದು ಕಡೆ ಬಂದು ನೋಡಿದರೆ ಇವತ್ತು ಬಾಗಿಲು ಹಾಕುವಂಥ ಪರಿಸ್ಥಿತಿ ಇದೆ. ಯಾಕಪ್ಪ ಅಂದರೆ ಅತ್ಯಂತ ನೀರ ಸ್ಥಿತಿಯಲ್ಲಿದೆ ಮತ್ತು ಅಶುದ್ಧವಾಗಿದೆ. ಜೊತೆಗೆ ಕಸನ ಏನು ಎಲ್ಲದರಲ್ಲಿ ಹಾಕೋದಕ್ಕೆ ನಾವು ಐತಿಹಾಸಿಕವಾದ ಒಂದು ಏನು ಕಂದಕ ಅನ್ನೋದಕ್ಕೆ ಅದನ್ನು ನಾವು ಉಳಿಸ್ಬೇಕು ಅನ್ನೋದು ಅದೇ. ಬೇಲೂರು ಪುರಸಭಾ ವ್ಯಾಪ್ತಿಯಲ್ಲಿ ಎಲ್ಲೂ ಪ್ಲಾಸ್ಟಿಕ್ ನಿಷೇಧ ಆಗಿದೆ, ಎಲ್ಲ ಕಡೆ ಪ್ಲಾಸ್ಟಿಕ್ ನಿಷೇಧ ಆಗಿದೆ. ಅಂದರೂ ಕೂಡ ಬಾರ್ಗಳು ಇನ್ಸ್ಪೆಕ್ಷನ್ ಮಾಡಿದ ಸಂದರ್ಭದಲ್ಲಿ ಮೊದಲನೇ ಫಸ್ಟು ಹೋದಂಥ ಬಾರಲ್ಲಿ ಪ್ಲಾಸ್ಟಿಕ್ ಇರಲಿಲ್ಲ, ಅವರು ಅಶುದ್ಧತೆ ಅಂತ ಇತ್ತು. ಸೊ ಹಂಗಾಗಿ 2,000 ರೂಪಾಯಿ ದಂಡ ಹಾಕಿದ್ರು. ಈಗ ಬೇಲೂರು ಆ್ಯಂಡ್ ಕೋ ವೈನ್ ಶಾಪಿಗೆ ಬಂದಾಗ ಅವರು ಪ್ಲಾಸ್ಟಿಕ್ನ ಉಪಯೋಗಿಸ್ತೀವಿ ಕಂಡುಬಂದಿರ್ತಾರೆ. ಜೊತೆಗೆ ಎಲ್ಲಿ ಬೇಕು ಅಲ್ಲೆಲ್ಲ ತ್ಯಾಜ್ಯಗಳನ್ನ ಹಾಕ್ತಿರ್ತಾರೆ. ಅದನ್ನು ಕೂಡ ಎಲ್ಲ ಗಮನಿಸಿ ಇವತ್ತು 2 ಅಂಗಡಿನೂ ಕೂಡ ಇವತ್ತು ಬಾಕ್ಲು ಹಾಕ್ತಿದ್ವಿ. ಅವ್ರಿಗೆ ಈಗ ಕೂಡ ತಿಳುವಳಿಕೆ ಕೊಟ್ಟಿದ್ದೀವಿ ಅಂದರೆ ಅದೇನು ಅವರು ತ್ಯಾಜ್ಯಗಳನ್ನ ಅಲ್ಲ 2 ಸಲ ಕೊಟ್ಟಿದ್ದೆ. ಒಂದು ಯಾಗ ಮೇಡಮ್ ಇದನ್ನ ನೋಡಿ ನಿಜವಾಗ್ಲಿ ಆರೋಗ್ಯ ಹಾಳಾಗ್ತಿರೋದಲ್ಲಪ್ಪ, ನಾಳೆನೇ ಬರ್ತೀನಿ ಅಂತ ನೆನ್ನೆ ಕೊಟ್ಟೆ, ಇವತ್ತೇ ಬಂದು ಎಲ್ಲ ಚೆಕ್ ಮಾಡ್ತಿದ್ದಾರೆ. ಮೇಡಮ್ ಅವರಿಗೆ ತುಂಬಾ ಸ್ವಾಗತ. ಮತ್ತೆ ಚೀಫ್ ಆಫೀಸರ್ ಡಾಕ್ಟರ್ ಇದಕ್ಕೆ ಹಾಸ್ಪಿಟ್ಲಿಗೆ ಮುಂದೆ 2 ದಿನ ಮುಂಚೆಗೆ ಕೊಟ್ಟಿದ್ದೆ, ಒಂದು 2 ಸಲ ಕೊಟ್ಟಿದ್ದೆ. ಅವರು ಒಂದ್ಸಲ ಸಿಕ್ಕಿರಲಿಲ್ಲ, ಇನ್ನೊಂದ್ಸಲಿ ಸಿಕ್ಕಿ ವಿಜಯ್ ಡಾಕ್ಟರ್ ಅವರು ಹೇಳಿದ್ರು ನಿಜವಾಗ್ಲಿ ಅಲ್ಲಿ ಡಾಕ್ಟರ್ ಆರೋಗ್ಯ ಹಾಳಾಗ್ತಾ ಇದೆ, ಕರೆಕ್ಟ್ ಇದೆ, ಇದು ನೀನು ಕೊಡ್ತಿರೋದು ಕರೆಕ್ಟ್ ಇದೆ, ಇದನ್ನು ಹೇಳಿ ಅವ್ರೇನೋ ಇವತ್ತು ಅದೇ ಪ್ಲಾಸ್ಟಿಕ್ ಮತ್ತು ಇದೆಲ್ಲ ತ್ಯಾಜ್ಯಗಳನ್ನ ಎಲ್ಲೆಲ್ಲಿ ಹಾಕಿದೆ, ಎಲ್ಲೆಲ್ಲಿದೆ ಪ್ಲಾಸ್ಟಿಕ್ ರೈಡ್ ಮಾಡೋಕ್ಕೆ ಅಂತ ಬಂದಂಥ ಸಂದರ್ಭದಲ್ಲಿ ಇವರು ಪ್ಲಾಸ್ಟಿಕ್ ಲೋಟ ಹಿಡಿದು ಪ್ರತಿಯೊಂದನ್ನು ಕೂಡ